ನಕಲಿ ಮತದಾನ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ. ಅಧಿಕಾರಿಗಳೊಂದಿಗೆ ಕಾಂಗ್ರೆಸ್ ಬೂತ್ ಏಜೆಂಟ್ ವಾಗ್ವಾದವನ್ನು ಮಾಡಿದ್ದಾರೆ. ನಕಲಿ ಮತದಾನ ಆಗ್ತಾ ಇದ್ರು, ನೀವು ಯಾಕೆ ಸುಮ್ಮನೆ ಇದ್ದೀರಿ ಅಂತ ಹೇಳಿ ಕಾಂಗ್ರೆಸ್ನ ಬೂತ್ ಏಜೆಂಟ್ ವಾಗ್ವಾದ ಮಾಡಿದ್ದಾರೆ. ಹಾಸನ ಜಿಲ್ಲೆ ಪಡುಬಲಹಿಪ್ಪೆ ಮತಗಟ್ಟೆಯಲ್ಲಿ ಗಲಾಟೆ ನಡೆದಿದೆ. ಮತಗಟ್ಟೆ ಸಂಖ್ಯೆ 251. ಇಲ್ಲಿ ನಕಲಿ ಮತದಾನ ಆಗಿದೆ. ಯಾವ ಮತದಾರ ಅಲ್ಲವೋ, ಯಾರು ಆ ಭಾಗದ ಮತದಾರ ಆಗಿರಲಿಲ್ಲವೋ, ಯಾರನ್ನೋ ಕರ್ಕೊಂಡು ಬಂದು ಇಲ್ಲಿ ವೋಟ್ ಮಾಡಿಸಿದ್ದಾರೆ ಅಂತ ಆರೋಪ. ಮತಗಟ್ಟೆ ಕೇಂದ್ರದಿಂದ ಕಾಂಗ್ರೆಸ್ನ ಬೂತ್ ಏಜೆಂಟ್ ಆಮೇಲೆ ಆಚೆ ಹೋಗಿದ್ದಾರೆ. ನಕಲಿ ಮತದಾನ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ರಾಘವೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಳಗಿಲ್ಲ ಪ್ಲೀಸ್ ಸರ್, ಸಮಸ್ಯೆ ಡಿಟೇಲ್ಸ್ಗಳಿಗೆ ಇದೀಗ ಪ್ರಕಾಶ್ ಇದ್ದಾರೆ. ಪ್ರಕಾಶ್, ಇಲ್ಲಿ ನಕಲಿ ಮತದಾನ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ನ ಬೂತ್ ಏಜೆಂಟ್ ಆರೋಪವನ್ನು ಮಾಡಿದ್ದಾರೆ. ಸಾಕಷ್ಟು ಗಲಾಟೆ ಕೂಡ ಅಲ್ಲಾಗಿದೆ. ಸೊ ಎಷ್ಟು ಜನ ಬಂದು ನಕಲಿ ವೋಟ್ ಮಾಡಿದ್ದಾರೆ ಅಂತ ಆರೋಪ ಇದು, ಅವರು ಗೊತ್ತಾಗಿದ್ದು ಹೇಗೆ, ಅವ್ರು ಮಾಡ್ತಿರೋ ಆರೋಪ ಏನು ಅಂತ? ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ಈಗಿನವರೆಗೆ ಸುಮಾರು 72% ಮತದಾನ ಕೂಡ ಆಗಿರುವಂಥದ್ದು. ಇವತ್ತು ಮಧ್ಯಾಹ್ನ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಪಡುವಲಹೆಪ್ಪೆ ಮತಗಟ್ಟೆ ಸಂಖ್ಯೆ 201 ಏನಿದೆ, ಆ ಮತಗಟ್ಟೆಯ ಸಂಖ್ಯೆಯಲ್ಲಿ ಒಂದಿಷ್ಟು ಗೊಂದಲ ಕೂಡ ಆಗಿರುವಂಥದ್ದು. ಏನಂದ್ರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ HD ರೇವಣ್ಣ ಮತ್ತೆ ಅದೇ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಇಬ್ರು ಕೂಡ ಮತದಾನ ಮಾಡಲಿಕ್ಕೆ ಬರ್ತಾರೆ. ಅಲ್ಲಿದ್ದಂತಹ ಕಾಂಗ್ರೆಸ್ನ ಬೂತ್ ಏಜೆಂಟ್ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಏನಂತಂದ್ರೆ ಇಲ್ಲಿ ನಕಲಿ ಮತದಾನ ನಡೀತಾ ಇದೆ ಅನ್ನುವ ಮುಖಾಂತರ ಅಧಿಕಾರಿಗಳಿಗೆ ಅಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಆದರೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ನಾವು ಎಷ್ಟು ಹೇಳಿದ್ರು ಕೂಡ ಇಲ್ಲಿ ನಕಲಿ ಮತದಾನ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಕೂಡ ಅಲ್ಲಿನ ಬೂತ್ ಏಜೆಂಟ್, ಕಾಂಗ್ರೆಸ್ನ ಬೂತ್ ಏಜೆಂಟ್ ರಾಘವೇಂದ್ರ ಏನಿದ್ದಾರೆ, ರಾಘವೇಂದ್ರ ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಹಾಗಾಗಿ ಒಂದಿಷ್ಟು ಅಲ್ಲಿ ಗೊಂದಲಮಯವಾಗಿ ಕೂಡ ಇರುತ್ತೆ. ಅದೇ ಸಂದರ್ಭದಲ್ಲಿ ಅವರು ಏನು ನಾನು ಬೂತ್ ಏಜೆಂಟ್ ಆಗಿ ನಾನು ಒಳಗಡೆ ಕೂತ್ಕೊಳ್ಳೋದಿಲ್ಲ ಅನ್ನುವ ಮಾಹಿತಿಯನ್ನು ಆಧರಿಸಿ ನಂತರದಲ್ಲಿ ಅವರು ಹೊರಗಡೆ ಕೂಡ ಬರುವಂಥದ್ದು. ಅದು ಒಂದು ಘಟನೆ. ಆದರೆ ಇನ್ನೊಂದು ಬೇಲೂರಿನಲ್ಲೂ ಕೂಡ ಒಂದಿಷ್ಟು ನೀರಿಗಾಗಿ ಪ್ರತಿಭಟನೆ ನಡೆದಿರುವಂಥದ್ದು. ಮೂಲಭೂತ ಸೌಕರ್ಯವನ್ನು ನಮಗೆ ಸರಿಯಾಗಿ ಕೊಟ್ಟಿಲ್ಲ. ಬೇಲೂರು ತಾಲೂಕಿನ ಹೊನ್ನೇನಹಳ್ಳಿ ಕಾವಲು ಏನಿದೆ, ಆ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಅಧಿಕಾರಿಗಳ ಮೇಲೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಮಧ್ಯಾಹ್ನದವರೆಗೂ ಕೂಡ ಸುಮಾರು 45 ಕುಟುಂಬಗಳು ಮತದಾನವನ್ನು ಮಾಡಲಿಕ್ಕೆ ನಿರಾಕರಿಸಿದ್ವು. ಅಲ್ಲಿಗೆ ಬೇಲೂರಿನ ತಹಶೀಲ್ದಾರ್ ಮಮತಾ ಏನಿದ್ದಾರೆ, ಅವರು ಕೂಡ ಅಲ್ಲಿಗೆ ಸ್ಥಳಕ್ಕೆ ಹೋಗ್ತಾರೆ. ಒಂದಿಷ್ಟು ಅವರನ್ನ ಮನವೊಲಿಸುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಸನದಲ್ಲಿ ಬೆಳಿಗ್ಗೆ ಒಂದಿಷ್ಟು ಮತಯಂತ್ರ, ಹಾಸನದ ಸಂತೆಪೇಟೆಯಲ್ಲಿ ಮತಯಂತ್ರ ಕೆಟ್ಟು ಹೋದಂತಹ ಸಂದರ್ಭದಲ್ಲಿ ಮತ್ತೆ ಅಧಿಕಾರಿಗಳು ಹೋಗಿ ಅದನ್ನು ಸರಿಪಡಿಸಿದರು. ಕೆಲವೊಂದಿಷ್ಟು ಸಣ್ಣ ಪುಟ್ಟ ಘಟನೆಗಳನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಈಗಾಗಲೇ ಶಾಂತಿಯಿಂದ ಮತದಾನ ಎಲ್ಲೆಡೆ ನಡೆದಿರುವಂಥದ್ದು. ಸಂಜೆ 5 ಗಂಟೆಯವರೆಗೆ ಸುಮಾರು 72% ಮತದಾನ ಆಗಿದೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಅಧಿಕೃತವಾಗಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಂದ ಮಾಹಿತಿ ಬಂದಿರುವಂಥದ್ದು. ಮತದಾನ ಮಾಡಲಿಕ್ಕೆ ಕೇವಲ ಸುಮಾರು ಇನ್ನೊಂದು 30-35 ನಿಮಿಷ ಇರ್ಬೋದು ರಮಾಕಾಂತ್. ಒಟ್ಟಾರೆ ಹಾಸನದಲ್ಲಿ ಈಗಾಗಲೇ ಶಾಂತಿಯುತವಾಗಿ ಮತದಾನ ನಡೆದಿರುವಂಥದ್ದು. ಒಂದಿಷ್ಟು ಕಡೆಗಳಲ್ಲಿ ಅಲ್ಲಲ್ಲಿ EVM ಯಂತ್ರ, ಅಂದರೆ ಒಂದು ಕಡೆ ಸಂತೆಪೇಟೆಯಲ್ಲಿ ಮಾತ್ರ EVM ಯಂತ್ರ ಕೈಕೊಟ್ಟಿರುವಂಥದ್ದು. ಒಂದಿಷ್ಟು ಪ್ರತಿಭಟನೆ ಆಗಿದೆ ಬೇಲೂರು ತಾಲೂಕಿನಲ್ಲಿ. ಇನ್ನು ಉಳಿದ ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೂ ಅಂತಹ ಸಮಸ್ಯೆಗಳು ಯಾವುದು ಕಂಡು ಬಂದಿಲ್ಲ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಪ್ರಕಾಶ್.